ಚಿಕ್ಕಬಳ್ಳಾಪುರ ತಾಲೂಕಿಗೆ ಅಂಟಿಕೊಂಡಿರುವ ಕೊನೆಯ ಹಳ್ಳಿ ಕೇತೇನಹಳ್ಳಿ ಗ್ರಾಮದಲ್ಲಿ ನೂರಾರು ಜನ ವಾಸ ಮಾಡುತ್ತಿದ್ದಾರೆ. ಇಲ್ಲಿನ ಗ್ರಾಮಸ್ಥರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳುಹಿಸುತ್ತಾರೆ. ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಇಡಲು ಸುಸಜ್ಜಿತವಾದ ಶಾಲಾ ಬ್ಯಾಗ್ಗಳಿಲ್ಲದೆ ಪರದಾಡುತ್ತಿದ್ದರು. ಇದನ್ನ ಗಮನಿಸಿದ ಅದೇ ಶಾಲೆಯಲ್ಲಿ ಓದಿದ ಹಳೆಯ ವಿದ್ಯಾರ್ಥಿ, ಸಮಾಜ ಸೇವಕ ಮತ್ತು ಬಿಜೆಪಿ ಯುವ ಮುಖಂಡ ಹರೀಶ್ 1ರಿಂದ 8ನೇ ತರಗತಿಯಲ್ಲಿ ಓದುತ್ತಿರುವ 65 ಮಂದಿ ಬಡ ವಿದ್ಯಾರ್ಥಿಗಳಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಉಚಿತ ಬ್ಯಾಗ್ಗಳನ್ನು ವಿತರಿಸಿದ್ದಾರೆ. ನಾನು ಇದೇ ಪಕ್ಕದ ಹಳ್ಳಿಯವನು. ನಾನು ಕೂಡ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂಥವನು. ಈ ಭಾಗದ ಜನರ ಕಷ್ಟ ಸುಖಗಳೆಲ್ಲ ನನಗೆ ತಿಳಿದಿದೆ. ಮೂಲತಃ ನಾನು ಇಲ್ಲಿ ಆಗಿರೋದ್ರಿಂದ ಈ ಭಾಗದಲ್ಲಿ ಅನೇಕ ಜನ ಬಡವರಿದ್ದಾರೆ, ಅನೇಕ ಜನ ಕೂಲಿ ಕಾರ್ಮಿಕರಿದ್ದಾರೆ. ಇವತ್ತು ಕೂಡ ಬಹಳ ಜನಕ್ಕೆ ತನ್ನ ಮಕ್ಕಳ ಆಸೆ ಈಡೇರಿಸೋಕೆ ಆಗದೇ ಇರೋಂಥ ಪರಿಸ್ಥಿತಿ ಈಗಲೂ ಕೂಡ ಕೆಲವ್ರಿಗಿದೆ. ಇರೋರು ಇದ್ದಾರೆ, ಇಲ್ಲದೇ ಇರೋರು ಇದ್ದಾರೆ. ಆದ್ದರಿಂದ ನನ್ನ ಒಂದು ತೀರ್ಮಾನ ಏನಂತಂದರೆ, ಈ ಶಾಲೆಗೆ ಇವತ್ತಿನ ದಿನ ನಮ್ಮ 78ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಈ ಶಾಲಾ ಎಲ್ಲ ಮಕ್ಕಳಿಗೂ ಪಠ್ಯಪುಸ್ತಕ, ಪೆನ್ನು ಮತ್ತು ಉಚಿತವಾಗಿ ಬ್ಯಾಗನ್ನು ನೀಡಬೇಕಂತ ನಾನು ಒಂದು ತಿಂಗಳ ಹಿಂದೆಯೇ ನಾನು ನಿರ್ಧಾರ ಮಾಡಿದ್ದೆ. ಹಾಗಾಗಿ ಇವತ್ತಿನ ದಿನ 78ನೇ ಸ್ವಾತಂತ್ರ್ಯೋತ್ಸವಕ್ಕೋಸ್ಕರ ನಾನು ಇಲ್ಲೇ ಓದಿರೋದ್ರಿಂದ ಈ ಶಾಲಾ ಮಕ್ಕಳಿಗೆ ಬ್ಯಾಗು ಮತ್ತು ಪುಸ್ತಕವನ್ನು ವಿತರಣೆ ಮಾಡಿದ್ದೀನಿ. ಸರ್, ಈ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ನಾವು ಪ್ರೇರಣೆ ಯಾರಿಂದ ಆಗಿದ್ದೀವಿ ಅಂತಂದರೆ, ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಮಾನ್ಯ ಮಾಜಿ ಮಂತ್ರಿಗಳು, ಈಗ ಹಾಲಿ ಸಂಸದರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವ, ಅವರು ನೀಡಿರುವಂಥ ಅನೇಕ ಕೊಡುಗೆಗಳು, ಅನೇಕ ಕಾರ್ಯಕ್ರಮಗಳು, ಈಗ ಇನ್ನೂ ಅನೇಕ ಸಮಾಜ ಸೇವಕರು ಎಲ್ಲರೂ ನೋಡಿ ನಾವು ಕೂಡ ಅವರಿಂದ ಕಲಿತು ನಾವು ಏನಾದರೂ ಸ್ವಲ್ಪ ಸಮಾಜಕ್ಕೋಸ್ಕರ, ನಾವು ನೆಲೆಸಿರೋ ಜಾಗಕ್ಕೋಸ್ಕರ, ನಾವು ಬೆಳೆದಿರೋ ಜಾಗಕ್ಕೋಸ್ಕರ, ಈ ನಾಡಿಗೋಸ್ಕರ ಏನನ್ನ ಮಾಡಬೇಕಂತ ಹೇಳ್ಬಿಟ್ಟು ಅವರಿಂದ ಪ್ರೇರಣೆ ತಗೊಂಡು ನಾನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಇನ್ನು ಸಮಾಜ ಸೇವಕ ಮತ್ತು ಬಿಜೆಪಿ ಯುವ ಮುಖಂಡ ಹರೀಶ್, ಸಂಸದ ಸುಧಾಕರ್ ಅವರ ಗರಡಿಯಲ್ಲಿ ಬೆಳೆದು ಅವರ ಕಟ್ಟ ಅಭಿಮಾನಿಯಾಗಿದ್ದು ಅವರ ದಾರಿಯಲ್ಲೇ ಸಾಗಿದ್ದಾರೆ. ಅವರ ಕಾರ್ಯಕ್ಕೆ ಕೇತೇನಹಳ್ಳಿ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಕೇತೇನಹಳ್ಳಿ ಗ್ರಾಮದಿಂದ KS ಕೃಷ್ಣಾರೆಡ್ಡಿ ಅಂತ ಮಾತಾಡ್ತಾ ಇದ್ದೀನಿ. ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಸಮಾಜ ಸೇವಕರಾದ ಹರೀಶ್ ರೆಡ್ಡಿ ಅವ್ರನ್ನ ಕೇಳಿದಾಗ ತುಂಬ ಬಡ ಮಕ್ಕಳಿದ್ದಾರೆ ಅಂತ ಹೇಳಿದಾಗ ಅವರು ಸಹ ನಾನು ಎಲ್ಲರಿಗೂ ಉಚಿತವಾಗಿ ಬ್ಯಾಗುಗಳು, ಪುಸ್ತಕಗಳು ಮತ್ತು ಪೆನ್ನುಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು. ಇದೇ ದಿವಸ ಬಂದು ಕೊಟ್ಟಿದ್ದಾರೆ. ಮತ್ತು ಪ್ರಾಜೆಕ್ಟ್ ಒಂದು ಸ್ಕೂಲ್ಗಿಲ್ಲ, ಆ ಪ್ರಾಜೆಕ್ಟ್ಗೂ ಎಲ್ಲ ಸೇರ್ಕೊಂಡು ಹರೀಶ್ ಅವರೊಂದು 5,000, ಅಧ್ಯಕ್ಷರೊಂದು 5,000 ಎಲ್ಲರೂ ಸೇರ್ಕೊಂಡು 5,000 ಪ್ರಾಜೆಕ್ಟ್ ಮಾಡ್ತಾಯಿದ್ವಿ. ಈ ಹಿಂದೆ ನಾವು ಓದಬೇಕಾದ್ರೆ ಬಿಲ್ಡಿಂಗ್ಗಳು ಇರ್ತಾ ಇರಲಿಲ್ಲ, ಊಟಗಳು ಇರ್ತಾ ಇರಲಿಲ್ಲ, ಬಟ್ಟೆಗಳು ಸರಿಯಾಗಿರ್ತಾ ಇರಲಿಲ್ಲ. ನಮಗೂ ಇಷ್ಟು ದೂರದಿಂದ ಚಿಕ್ಕಬಳ್ಳಾಪುರ ಹೋಗ್ಬೇಕಾದ್ರೆ ಹಳೆ ಬಟ್ಟೆಗಳೇ ಹಾಕ್ಕೊಂಡು ಓಡಾಡ್ತಾ ಇದ್ವಿ. ಆದರೆ ಈಗ ನಮ್ಮ ಶಾಲೆಯಲ್ಲಿ ಧಾನ್ಯಗಳು ಎಲ್ಲ ಥರದಲ್ಲೂ ಕೊಡ್ತಾ ಇದ್ದಾರೆ. ಪ್ರೈವೇಟ್ ಸ್ಕೂಲುಗಳನ್ನು ಮೀರಿಸಿ ನಮ್ಮ ಸರ್ಕಾರಿ ಶಾಲೆಗಳು ನಡಿಬೇಕು. ಆದ್ದರಿಂದ ಧಾನ್ಯಗಳು ಇವತ್ತಿರ್ತೀವಿ, ನಾಳೆ ಇರೋದಿಲ್ಲ. ಎಷ್ಟೋ ಸಂಪಾದನೆ ಮಾಡ್ತೀವಿ, ಹೋಗ್ತಾ ಏನಾಗ್ತಾರೆ ಅಂತ ಗೊತ್ತಾಗಲ್ಲ. ಈ ಥರ ಎಲ್ಲರೂ ಮನೋಭಾವ ಬಂದು ಬಡ ಮಕ್ಕಳ ಸ್ಕೂಲುಗಳಲ್ಲಿ ಅವ್ರಿಗೆ ಏನೇನು ಬೇಕು ಓದೋದಕ್ಕೆ ಸೌಕರ್ಯಗಳು ಮಾತ್ರ ಮಾಡಿಕೊಟ್ರೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬ ನಾಲೆಡ್ಜ್ ಬೀಳ್ತಿದೆ. ಹಳ್ಳಿಗಳು ಬೆಳೆದ್ರೆ ಮಾತ್ರ ದೇಶ ಬೆಳೆದಿದೆ ಅನ್ನೋ ಉದಾಹರಣೆಗೆ ಇದು ಚೆನ್ನಾಗಿರ್ತದೆ. ಈ 2 ಮಾತನ್ನು ಹೇಳ್ತೀನಿ. ಈ ವೇಳೆ ಕೇತೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಗಮಿಸಿದ್ದ ಅತಿಥಿಗಳ ಮುಂದೆ ಜಾನಪದ ನೃತ್ಯಗಳನ್ನು ಮಾಡಿ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಗೊಲ್ಲಹಳ್ಳಿ ಪಂಚಾಯಿತಿ ಅಧ್ಯಕ್ಷೆ ಕಾಂತಮ್ಮ, ತಿಪ್ಪಾರೆಡ್ಡಿ, ಮಂಜುನಾಥ್, ಜಾಲಪ್ಪ, ಪ್ರಕಾಶ್, ಪುಷ್ಪ, ಮುನಿಕೃಷ್ಣ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.